ಬಾಂಗ್ಲಾದೇಶಿಯರನ್ನ ಪತ್ತೆ ಹಚ್ಚುವಂತ ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೂ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಎಲ್ಲೆಲ್ಲೆಲ್ಲ ಆಗ್ತದೆ? ಬರೀ ಎಲ್ಲ ಮಾಹಿತಿ ಎಲ್ಲ ಕೊಡೋದಕ್ಕೆ ಹೇಳಿದ್ದೇನೆ ನಾನು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇದೊಂದು ಕ್ರಮ ತಗೊಳ್ಳೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಹೇಳಿ ಇದು ಮಾಧ್ಯಮದಲ್ಲೆಲ್ಲ ಬಂದಿದೆ. ಅದನ್ನೆಲ್ಲ ತನಿಖೆ ಮಾಡಿ ವಿಚಾರ ಮಾಡಿ ನಮಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದೀವಿ. ಅದು ಬಂದ ಮೇಲೆ ಸಂಖ್ಯೆಗಳು ಗೊತ್ತಾಗುತ್ತೆ. ಸರ್, ಈಗ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಬಾಂಗ್ಲಾದೇಶಿಯರನ್ನ ಮುಂದಿನ ಕ್ರಮ ಹೇಳ್ತಾರೆ ಸರ್? ಅವ್ರನ್ನ ಹಸ್ತಾಂತರ ಮಾಡೋದು ಅಲ್ಲ, ಅವರನ್ನ ನಾವು ಡಿಪೋರ್ಟ್ ಮಾಡ್ತೇವೆ. ಅವರು ಸಂಬಂಧಪಟ್ಟ ಎಂಬಸಿಗೆ ಅವರಿಗೆ ತಿಳಿಸಿ, ನಮ್ಮಲ್ಲಿ FRO ಅಂತ ಇದೆ, ಅದು ಕೇಂದ್ರ ಸರ್ಕಾರದ್ದು, ಅದನ್ನ ಅವರಿಗೆಲ್ಲ ತಿಳಿಸಿ ಅಲ್ಲಿಂದ ಅವರು ಸಂಬಂಧಪಟ್ಟ ಎಂಬಸಿಗೆ ಅವರಿಗೆಲ್ಲ ತಿಳಿಸ್ತಾರೆ. ತಿಳಿಸಿ ಆಮೇಲೆ ಡಿಪೋರ್ಟ್ ಮಾಡ್ತೀವಿ. ವಿಶೇಷ ಟಾಸ್ಕ್ ಫೋರ್ಸ್ ಮಾಡಿ ಅಂತ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ. ಅಲ್ಲ, ಮಾಡ್ತಾನೆ ಇದೀವಲ್ಲ. ಅವರು ಗೃಹ ಸಚಿವರಾಗಿದ್ದವ್ರಿಗೂ ಗೊತ್ತಿದೆ ಏನು ಪ್ರೊಸೀಜರ್ ಏನು ಅಂತೇಳಿ. ಅದನ್ನ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಅದೇನು ಒಂದು ವಾರ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ, ಅದು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.